ಎಜೆ ನ್ಯೂಸ್ಗೆ ಸ್ವಾಗತ. ನಕಲಿ ವೈದ್ಯರ ಹಾವಳಿ ನಮ್ಮ ವಾಹಿನಿಯಲ್ಲಿ ಸುದ್ದಿ ಬಿತ್ತರಿಸಿದ ಕ್ಷಣಾರ್ಧದಲ್ಲಿ ನಕಲಿ ವೈದ್ಯನ ವಿರುದ್ಧ ಕ್ರಮ ಕೈಗೊಂಡ ತಾಲೂಕು ವೈದ್ಯಾಧಿಕಾರಿಗಳು. ರಾಯಭಾಗ ತಾಲೂಕಲ್ಲಿ ಹೆಚ್ಚಿದ ನಕಲಿ ವೈದ್ಯರ ಹಾವಳಿ. ಬೇರೆ ಬೇರೆ ತಾಲೂಕಿನಿಂದ ರಾಯಭಾಗ ತಾಲೂಕಿನ ಹಳ್ಳಿಯಲ್ಲಿ ಬಂದು ತಮ್ಮ ಬೇಳೆ ಬೇಯಿಸಿಕೊಳ್ತಾ ಇದ್ದ ವೈದ್ಯನಿಗೆ ಕಾನೂನು ಕ್ರಮ ಜರುಗಿಸಲಾಗಿದೆ. ಜಗದೀಶ್ ಗುರಗುದ್ದಿ ಬಿಎಸ್ಸಿ ನರ್ಸಿಂಗ್ ಮುಗಿಸಿ ಗೋಕಾಕ್ ತಾಲೂಕಿನಿಂದ ರಾಯಭಾಗ ತಾಲೂಕಿನ ನಿಪನಾಳ ಗ್ರಾಮಕ್ಕೆ ಬಂದು ನಾನು ವೈದ್ಯ ಅಂತ ಸುಳ್ಳು ಹೇಳಿಕೊಂಡು ಮನಬಂದಂತೆ ಚಿಕಿತ್ಸೆ ಕೊಡ್ತಾ ಇದ್ದ. ಈ ಭೂಪನಿಗೆ ಬಿಎಸ್ಸಿ ನರ್ಸಿಂಗ್ ಮುಗಿದಿತ್ತು, ಆದರೆ ಇವನಿಗೆ ಕೆಪಿಎಂಎ ಮಾಡಿ ಕೊಡ್ತೀನಿ ಅಂತ ಟಿಎಚ್ಒ ಅವರು ಜಾಸ್ತಿ ಹಣ ಕೇಳ್ತಿದ್ದಾರಂತ, ಅದಕ್ಕೆ ಕೆಪಿಎಂಎ ತೆಗೆದಿಲ್ಲ ಅಂತ ಮಾಧ್ಯಮದವರ ಮುಂದೆ ಹೇಳಿದ. ಬಿಎಸ್ಸಿ ನರ್ಸಿಂಗ್ ಮುಗಿಸಿದ ಈತ ಮನಬಂದಂತೆ ಚಿಕ್ಕ ಮಕ್ಕಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದ. ಗ್ರಾಮದಲ್ಲಿ ಮೆಡಿಕಲ್ ಶಾಪ್ ಇದ್ರೂ ಕೂಡ ಕ್ಲಿನಿಕ್ನಲ್ಲಿ ಮಾತ್ರೆ, ಔಷಧಿ ಮತ್ತು ಸಲೈನ್ ಇಟ್ಟು ಕ್ಲೀನಿಂಗ್ ಮಾಡ್ತಾ ಇದ್ದ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವ ತಾಲೂಕು ವೈದ್ಯಾಧಿಕಾರಿಗಳ ಹೆಸರಿಗೆ ಹಣ ತೆಗೆದುಕೊಳ್ತಾ ಇದ್ದಾರೆ ಎಂದು ಸುಳ್ಳು ಸುದ್ದಿ ಮಾಧ್ಯಮದವರ ಮುಂದೆ ಹೇಳಿ ಅವರ ಹೆಸರಿಗೆ ಕಳಂಕ ತರ್ತಾ ಇದ್ದ. ಈ ಸುದ್ದಿ ಬಿತ್ತರಿಸಿದ ನಂತರ ತಾಲೂಕು ವೈದ್ಯಾಧಿಕಾರಿಗಳು ಈ ನಕಲಿ ವೈದ್ಯನ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.